ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಓ, ಮಂಚಯ್ಯ ಜನಾರ್ದನ ಇಬ್ರು ಬಂದ್ಬಿಟ್ರು. ಬನ್ನಿ ಬನ್ನಿ, ತಗೊಳ್ಳಿ ಪಂಡಿತ್ರೆ, ಮದುವೆ ಕಾರ್ಯ ಶುರು ಮಾಡ್ಕೊಡಿ. ವಧುವರ ಇಬ್ರು ಮನೆ ಮೇಲೆ ಬಂದು ನಿಂತ್ಕೊಳ್ಳಿ. ವಧುವರ ಇಬ್ರು ಒಬ್ರಿಗೊಬ್ರು ಮಾಲೆ ಹಾಕಿ. ಪದ್ಮಾ, ನಿನ್ ಕೈನಲ್ಲಿರೋ ಹಾರನ್ ಹಾಕು. ಆದ್ರೆ ಇಲ್ಲಿವರೆಗೂ ಅವನಿಗೆ ಹೇಳ್ಕೊಟ್ಟ ಪಾಠದಿಂದ ಮೂರ್ತಿ ಮೇಲೆ ಇನ್ನೂ ನನಗೆ ವಿಶ್ವಾಸ ಇದೆ. ಅವನು ಈ ಮದ್ವೆ ಆಗಲ್ಲ ಅನ್ನಿಸ್ತಿದೆ. ಹಾಕು ಮಗಳೇ. ಮೂರ್ತಿ, ಹಾರ ಹಾಕು. ಪದ್ಮಾ, ನಾನು ನಿನ್ ಗಂಡ ಆಗೋನಲ್ವಾ? ನಾನೊಂದು ಪ್ರಶ್ನೆ ಕೇಳ್ತೀನಿ, ನೇರವಾಗಿ ಉತ್ತರ ಹೇಳಬೇಕು. ನನ್ನ ಮೇಲೆ ಆಣೆ. ಏನ್ ಹೇಳ್ತಾ ಇದೀಯ ಮೂರ್ತಿ ನೀನು? ಮಾತಾಡ್ಲಿ ಬಿಡಿ ಅವನು. ನೀನ್ ಕೇಳು ಮಗು. ಕೇಳಿ. ಪದ್ಮಾ, ನಿನ್ ಮನ್ಸು ನನಗೆ ಹಾರ ಹಾಕ್ಬೇಕು ಅಂತ ಇದೆಯೋ ಇಲ್ಲ ಚಿಟ್ಟೆ ಹಿಡಿಬೇಕು ಅಂತ ಇದೆಯೋ? ಇವೆರಡರಲ್ಲಿ ನಿಂಗೆ ಏನ್ ಮಾಡ್ಬೇಕು ಅನ್ನಿಸ್ತಿದೆ? ಚಿಟ್ಟೆ ಬೇಕು ಅಂತಿದೆ. ದಯವಿಟ್ಟು ಇವಳನ್ನ ಕ್ಷಮಿಸ್ಬಿಡಿ. ಇವಳ ಆ ಥರ ಹೋಗ್ಬಾರ್ದಾಗಿತ್ತು.
ಮೂರ್ತಿ ಏನ್ ಮಾಡ್ತಿದ್ಯಾ? ಅಪ್ಪ ನಾನು ಈ ಮದುವೆ ಆಗಲ್ಲ. ಏ ಪುರುಷೋತ್ಮ, ನಿನ್ನ ಮಗನಿಗೆ ಬುದ್ಧಿ ಹೇಳು. ರಂಪ ಆಗೋದು ಬೇಡ ಇಲ್ಲಿ. ತುಂಬಾ ಕಷ್ಟಪಟ್ಟು ಮದ್ವೆ ಮಾಡ್ತಾ ಇದ್ದೀವಿ. ಯಾವ ತೊಂದ್ರೆನೂ ಆಗ್ಬಾರ್ದು ಮದ್ವೆಗೆ, ಇಲ್ಲಾಂದ್ರೆ ನಾನು ಸುಮ್ಮನೆ ಬಿಡೋನಲ್ಲ. ಏಯ್ ಮೂರ್ತಿ, ನಿನಗೆ ತಲೆ ಕೆಟ್ಟಿದ್ಯಾ? ಹಸೆ ಮನೆ ಮೇಲೆ ನಿಂತ್ಕೊಂಡು ಮದುವೆ ಆಗಲ್ಲ ಅಂತಿದ್ಯಾ? ಏನ್ ಆಟ ಆಡ್ತಾ ಇದ್ಯಾ? ನೀನೇ ತಾನೇ ಮದುವೆ ಆಗ್ತೀನಿ ಅಂತ ಮುಂದೆ ಬಂದವನು. ಹೌದು ಹೇಳಿದ್ದೆ, ಆದ್ರೆ ನನ್ಗನ್ಸಿತ್ತು ನನ್ ಪದ್ಮನ ಮದ್ವೆ ಆದ್ರೆ ಅವಳು ಖುಷಿಯಾಗಿರ್ತಾಳೆ ಅಂತ. ತಗೊಳ್ರಪ್ಪ, ಹಾಳು ಬಿತ್ತಲ್ಲ ಇಲ್ಲಿಗೆ. ಖಂಡಿತ ಭೀಮನೆ ಏನೋ ಹೇಳಿರ್ತಾನೆ. ಮೂರ್ತಿ ಮನೆಗೆ ಹೋಗಿದ್ನಲ್ಲ ಇವನು, ಅಲ್ಲೇ ಏನೋ ಹೇಳಿ ತಲೆ ಕೆಡಿಸಿರ್ತಾನೆ. ಭೀಮಣ್ಣ ಏನೂ ಹೇಳಿಲ್ಲ, ನೀವೆಲ್ಲ ನನ್ ಜೊತೆ ಮಾತಾಡಿ. ಏನ್ ಮಾತಾಡೋದು? ಏನಂದ್ರೆ ನನ್ಗೆ ಹಾರ ಹಾಕೋಕ್ಕಿಂತ ಪದ್ಮಾಗೆ ಚಿಟ್ಟೆ ಹಿಡಿಯೋದ್ರಲ್ಲೇ ಖುಷಿ ಜಾಸ್ತಿ ಇದೆ. ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾನು ತುಂಬಾ ಸಮಯ ತಗೊಂಡೆ. ಭೀಮಣ್ಣ, ರಮಾತ್ಗೆ ಮತ್ತೆ ಉಳ್ದವರು ನನಗೆ ಅರ್ಥ ಮಾಡಿಸಿದ್ರು, ಆದ್ರೆ ನಾನು ಅರ್ಥ ಮಾಡ್ಕೊಳ್ಳಿಲ್ಲ. ಅಯ್ಯೋ ಮೂರ್ತಿ, ನಾನು ಆಗ್ಲೇ ಹೇಳ್ದಂಗೆ ಇವಳಿನ್ನೂ ಚಿಕ್ಕೋಳು, ತಿಳುವಳಿಕೆ ಕಮ್ಮಿ, ಅವಳಲ್ಲಿ ಇನ್ನ ಹುಡುಗ್ ಬುದ್ಧಿ ಇದೆ. ಅದನ್ನೇ ಭೀಮಣ್ಣ ಹೇಳ್ತಿದ್ದಿದ್ದು. ಇದು ನಾವಿಬ್ರು ಮದ್ವೆ ಆಗೋ ವಯಸ್ಸಲ್ಲ, ಇದು ನಾವ್ ಓದ್ಬೇಕಾಗಿರೋ ವಯಸ್ಸು. ಅದ್ ನಂದೇ ಆಗಿರ್ಲಿ, ಪದ್ಮ ಅದೇ ಆಗಿರ್ಲಿ. ಅಯ್ಯೋ ಭೀಮಾ ಭೀಮಾ ಭೀಮಾ, ಇನ್ನು ಈ ಭೀಮನ್ ಜಪ ಮಾಡೋದ್ ಬಿಟ್ಟಿಲ್ವಾ ನೀನು? ಇಲ್ಲ, ಯಾಕಂದ್ರೆ ಭೀಮಣ್ಣ ನಿಜಾನೇ ಹೇಳಿದ್ದು. ಹಾಗೆಲ್ಲ ಅನ್ಕೋಬೇಡ ಮಗು. ಪದ್ಮನ್ಗೂ ಈ ಮದ್ವೆ ಇಷ್ಟಾನೇ. ಇಷ್ಟ ಅಲ್ವಾ ಮಗಳೇ? ಪದ್ಮ ಇಷ್ಟ ಇದೆ ಅಂತ ಹೇಳು. ಹೇಳು ಪದ್ಮ. ಇಷ್ಟ ತಾನೇ ಪದ್ಮ? ನೋಡಿ, ಮಕ್ಕಳ ಮೇಲೆ ಹೀಗೆ ಒತ್ತಡ ಹಾಕೋದು ಸರಿಯಲ್ಲ. ಪದ್ಮ, ನೀನ್ ಇವತ್ ತಲೆ ತಗ್ಗಿಸ್ಕೊಂಡು ನಿಂತ್ಕೊಂಡ್ರೆ ಜೀವನ ಪೂರ್ತಿ ಹೀಗೆ ನಿಂತಿರ್ಬೇಕಾಗತ್ತೆ. ಇನ್ಯಾವತ್ತೂ ನೀನು ಬಣ್ಣದ ಚಿಟ್ಟೆ ಜೊತೆ ಆಟ ಆಡಕ್ಕಾಗಲ್ಲ. ಚಿಟ್ಟೆ ಹಾರೋದನ್ನ ನೋಡೋದಕ್ಕೆ ನಿನ್ ಕೈಲಿ ಆಗೋದೇ ಇಲ್ಲ. ಧೈರ್ಯವಾಗಿ ಉತ್ತರ ಕೊಡು. ಇವತ್ತು ನೀನು ಉತ್ತರ ಕೊಡ್ಲಿಲ್ಲ ಅಂದ್ರೆ ಇನ್ಯಾವತ್ತೂ ನೀನು ಮಾತಾಡಕ್ಕಾಗಲ್ಲ. ಅಯ್ಯೋ, ಏನ್ ನಡೀತಾ ಇದೆ ಇಲ್ಲಿ? ಯಾಕ್ರಿ ಕರೆದ್ರೆ ಇವ್ರನ್ನ ಮದ್ವೆಗೆ? ಪದ್ಮ, ನೀನ್ ಮಾತಾಡು. ಹೌದು ಪದ್ಮ, ಮಾತಾಡು. ಮಾತಾಡು ಪದ್ಮ. ಏ ಸಾಕ್ ಮಾಡ್ರಿ, ನನ್ನ ಮಗಳು ಇವಳು. ಏ ರಮಾ, ಏನ್ ನಾಟಕ ಮಾಡ್ತಿದ್ಯಾ? ತೊಲ್ಗೆ ಇಲ್ಲಿಂದ. ಇಷ್ಟ ಇಲ್ಲ ನನಗೆ. ನನಗೆ ಮದುವೆ ಇಷ್ಟ ಇಲ್ಲ. ಅಪ್ಪ, ನಂಗಿಷ್ಟ ಇಲ್ಲ. ಅಪ್ಪ ಅಮ್ಮ ನನಗೆ ಬಲವಂತ ಮಾಡಿ ಪದೇ ಪದೇ ಮೂರ್ತಿನ ಭೇಟಿಯಾಗಿ ಸ್ನೇಹ ಬೆಳೆಸ್ಕೊ ಅಂತ
ಈ ಮೂಲಕ ಒಬ್ರಿಗೊಬ್ರು ಇಷ್ಟಪಡೋ ಥರ ಆಗುತ್ತೆ ಅಂತ. ಆಮೇಲೇನೆ ಮೂರ್ತಿ ಮದುವೆಗೆ ಒಪ್ಪಿದ್ದು. ಆದರೆ ನನಗೆ ಮದುವೆ ಇಷ್ಟ ಇಲ್ಲ. ನೋಡಿ, ಸುಳ್ಳು ಹೇಳ್ತಿದ್ದಾಳೆ ಇವಳು. ಸುಳ್ಳು ಹೇಳಿ ಅವಮಾನ ಮಾಡ್ತೀಯ. ಇಷ್ಟೊತ್ತು ಅನಿವಾರ್ಯವಾಗಿ ಸುಮ್ಮನೆ ಇದ್ದೆ ನಾನು. ಆದರೆ ಈಗ ಸುಮ್ಮನಿರಲ್ಲ, ನಾನು ಮಾತಾಡ್ತೀನಿ. ಯಾಕೆ ಅಂದರೆ ಇದು ಪದ್ಮ ಭವಿಷ್ಯ ಮತ್ತು ಮೂರ್ತಿಯ ಹಿತ ಕಾಯೋ ವಿಷಯ. ಅದಕ್ಕೆ ಈ ಮದುವೆ ಆಗೋ ಹಾಗಿಲ್ಲ. ಈ ಮದ್ವೆ ಆಗೋ ಹಾಗಿಲ್ಲ ಅಂದ್ರೆ ಆಗೋ ಹಾಗಿಲ್ಲ. ಈ ಮದ್ವೆ ಹೌದು, ಈ ಮದುವೆ ಆಗೋ ಹಾಗಿಲ್ಲ. ಹೌದು, ಈ ಮದುವೆ ಆಗೋ ಹಾಗಿಲ್ಲ. ನೋಡಿ, ನಾನು ಕೆಟ್ಟವನಾಗ್ಬೇಕಾಗತ್ತೀಗ. ಯಾರ್ಯಾರಿಗೆ ಈ ಮದುವೆ ಆಗೋದಿಷ್ಟ ಇಲ್ಲ ಅವರೆಲ್ಲ ತೊಲಗಿಲಿಂದ, ತೊಲಗಿಲಿಂದ ನಿಲ್ಸಿ. ಈಗ ಈ ಮದುವೆ ನಡೆದ್ರೆ ನಾಳೆ ಪೇಪರಲ್ಲಿ ಬರೀಬೇಕಾಗತ್ತೆ, ನೀವೆಲ್ಲರೂ ಬಲವಂತವಾಗಿ ಈ ಮದುವೆ ಮಾಡಿಸಿದೀರಾ ಅಂತ. ಊರ್ಗೂರೇ ಛೀ ತೂ ಅಂತ ಉಗಿಯುತ್ತೆ ನಿಮಗೆ. ಆ ಥರ ಯಾವ ಕಾನೂನು ಇಲ್ಲ ಇಲ್ಲಿ. ಬಾಲ್ಯ ವಿವಾಹ ಮಾಡೋದು ಅಪರಾಧ ಅಂತ. ಕಾನೂನು ಇಲ್ಲ ಅಂದ್ರೆ ಕಾನೂನು ಮಾಡಬೇಕಾಗತ್ತೆ. ಇವತ್ತಲ್ಲ ನಾಳೆ ಈ ಕಾನೂನು ಆಗೇ ಆಗತ್ತೆ. ಯಾಕೆ ಅಂದ್ರೆ ಇದು ನಮ್ಮ ನೈತಿಕ ಜವಾಬ್ದಾರಿ. ಚಿಟ್ಟೆ ಹಿಡಿದು ಆಟ ಆಡೋ ಮಕ್ಕಳಿಗೆ ಮದ್ವೆ ಮಾಡಿಸ್ಬಾರ್ದು ನಾವು. ಈ ವಯಸ್ಸಲ್ಲಿ ಮದ್ವೆ ಮಾಡಿ ಕೂರಿಸಿದ್ರೆ ಜೀವನ ಪೂರ್ತಿ ಅನುಭವಿಸ್ಬೇಕಾಗತ್ತೆ. ಈ ಮಕ್ಕಳು ಈ ದೇಶದ ಭವಿಷ್ಯನ ರೂಪಿಸೋ ಅಂತವ್ರು. ಓದಿ ದೊಡ್ಡೋರಾಗ್ಬೇಕಾಗಿರೋ ಮಕ್ಕಳಿಗೆ ಮದ್ವೆ ಮಾಡಿಸಿ ಮಕ್ಕಳ ಮೇಲೆ ಹೊರೆ ಹಾಕ್ತಿದ್ದೀರಾ. ಮದ್ವೆಗೆ ಸರಿಯಾದ ವಯಸ್ಸು ಯಾವುದು ಅಂತ ನಿರ್ಧಾರ ಮಾಡಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ಯಾವುದೇ ತಂದೆ ತಾಯಿ ಆಗಿರ್ಲಿ, ಆ ವಯಸ್ಸಿಗಿಂತ ಮುಂಚೆನೆ ಮದ್ವೆ ಮಾಡಕ್ ಹೊರಟ್ರೆ ನಾವೆಲ್ಲರೂ ಅವ್ರ ವಿರುದ್ಧ ನಿಂತ್ಕೋಬೇಕಾಗತ್ತೆ. ಅಭಿನಂದನೆಗಳು, ಇಬ್ರು ಮಕ್ಳ ಜೀವನನ ಕಾಪಾಡ್ಬಿಟ್ರಿ. ಅಕ್ಕ, ಇವತ್ತು ನೀವು ಮಾತಾಡಲೇಬೇಕು ಅಂತ ಹೇಳಿದ್ರಲ್ಲ, ಇವತ್ತಿಂದ ಮಾತಾಡ್ತೀನಿ. ಪುರುಷೋತ್ಮ, ನಾಳೆ ಒಳಗೆ ನಾನು ವರದಕ್ಷಿಣೆ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಚರ್ಮ ಸುಲ್ದಾಕ್ಬಿಡ್ತೀನಿ ನಿಂದು, ತಿಳಿತಾ? ಅದು ಒಂದ್ ಕೈ ನೋಡೇ ಬಿಡೋಣ. ಏ ಕಮಲಾ, ನನ್ ಗಂಡಂಗೆ ಮರ್ಯಾದೆ ಕೊಟ್ಟು ಮಾತಾಡು. ನೀವು ಮೊದಲು ಅವ್ರಿಗೆ ಮರ್ಯಾದೆ ಕೊಟ್ಟು ಮಾತಾಡಿ. ಇದೇನಾ ಸಂಬಂಧ ಬೆಳೆಸೋ ರೀತಿ? ಮರ್ಯಾದೆ ಇಲ್ದೇನೆ ಮಾತಾಡ್ತಾ ಇದ್ದೀರಲ್ಲ. ಈಗ ಸುಮ್ನೆ ಹೋಗ್ತೀನಿ, ದುಡ್ಡು ತಗೊಳ್ದೆ ಬಿಡೋನಲ್ಲ ನಾನು. ಇನ್ನೊಂದ್ ವಿಷಯ, ನೀವ್ ಪದ್ಮಂಗ್ ಏನಾದ್ರೂ ತೊಂದ್ರೆ ಕೊಡಕ್ ನೋಡಿದ್ರೆ ನಾನ್ ನಿಮ್ಮನ್ನ ಸುಮ್ನೆ ಬಿಡಲ್ಲ.
ಜೈಲಿಗೆ ಹಾಕಿಸ್ತೀವಿ. ನೀವು ಪದ್ಮನ್ ಜೊತೆ ಏನೇ ಮಾಡಿದ್ರು ನಮಗ್ ಗೊತ್ತಾಗೇ ಆಗುತ್ತೆ. ಧನ್ಯವಾದ ಭೀಮಣ್ಣ, ಧನ್ಯವಾದರ ಮಾತಿಗೆ. ಮತ್ತೆ ಈ ಮದುವೆಗೆ ಯಾರೆಲ್ಲ ವಿರೋಧವಾಗಿದ್ರು ಅವ್ರಿಗೂ ಅಷ್ಟೇ. ಏಯ್, ಎಷ್ಟ್ ಚೆನ್ನಾಗಿ ತಯಾರಾಗಿ ಬಂದಿದ್ವಿ. ನಮ್ ಕತೆ ಏನು? ನಾವ್ ಹೀಗೆ ಖಾಲಿ ಕೈಯಲ್ಲಿ ಹೋದ್ರೆ ಊರ್ಗೆಲ್ಲ ಉತ್ತರ ಕೊಡ್ಬೇಕಾಗತ್ತೆ. ಭೀಮನ್ ಪರಿಚಯಸ್ತರ ಮನೆ ಮದ್ವೆಗೆ ಹೋಗ್ ಬಂದ್ವಿ ಅಂತ. ನಡೀರಪ್ಪ ಹೋಗೋಣ. ನಾವೆಲ್ಲ ಭ್ರಮೇಲಿದ್ವಿ ಪುರುಷೋತ್ತಮ ತುಂಬಾ ಧೈರ್ಯವಂತ ಅಂತ. ಆದ್ರೆ ಈಗ ನೋಡಿದ್ರೆ ಗೊತ್ತಾಗ್ತಿದೆ ಬರೀ ಟೊಳ್ಳು ಅವನು. ಅರೆ ಮೂರ್ತಿ ಪುರುಷೋತ್ತಮನ್ ಮಗ ಆಗಿದ್ದಾನೆ ಸರಿ, ನನ್ನ ಮಗ ಆಗಿದ್ದಿದ್ರೆ ಮುಚ್ಕೊಂಡು ತಾಳಿ ಕಟ್ಟು ಅಂತಿದ್ದೆ. ಮತ್ತೆ ಕಂಡೋರ್ ಜೀವನದಲ್ಲಿ ಮೂಗ್ ತೂರಿಸ್ತಿದ್ಯಲ್ಲ ಭೀಮ್ರಾವ್. ಹಾ, ನೀವು ಚರ್ಚೆ ಮಾಡ್ಕೊಂಡು ನಿಂತಿರಿ. ಇಡೀ ರಾತ್ರಿ ಚರ್ಚೆನೆ ಮಾಡಿ ಮುಂದೆ ಏನ್ ಮಾಡಬೇಕು, ಭೀಮನ್ನ ಹೇಗ್ ತುಳಿಬೇಕು ಅಂತ. ಏನಾಯ್ತು ಮೂರ್ತಿ? ಯಾಕೆ ಅಳ್ತಿದ್ಯಾ? ಅಮ್ಮ, ಇವತ್ತು ನಾನು ಭೀಮಣ್ಣನ ಹತ್ರ ಹೇಗೆ ನಡ್ಕೊಂಡ್ನೋ ಅದು ತಪ್ಪಲ್ವಾ? ಅವ್ರು ನನಗೆ ಅರ್ಥ ಮಾಡ್ಸಕ್ ಬಂದಿದ್ದು, ಆದರೆ ನಾನು ಅವ್ರ ಮಾತೇ ಕೇಳಲಿಲ್ಲ. ಅವ್ರು ಹೇಳಿದ್ನೆಲ್ಲ ತಪ್ಪು ಅಂದೆ, ಅವ್ರಿಗೆ ಅವಮಾನ ಮಾಡಿದೆ. ಯಾರನ್ನ ನಾನು ಗುರು ಅಂತ ಭಾವಿಸಿದ್ನೋ ಅವ್ರ ಮಾತಿಗೆ ನಾನು ಬೆಲೆ ಕೊಡಬೇಕಾಗಿತ್ತು. ಭೀಮಣ್ಣ ನನ್ನನ್ನು ಯಾವತ್ತೂ ಕ್ಷಮಿಸಲ್ಲ ಅಮ್ಮ, ಅವ್ರು ನನ್ನನ್ನು ಯಾವತ್ತೂ ಕ್ಷಮಿಸಲ್ಲ. ಅಳು ನಿಲ್ಸು, ಮೊದ್ಲು ಸಮಾಧಾನ ಮಾಡ್ಕೋ. ನಾನ್ ಹೇಳ್ದಂಗ್ ಮಾಡ್ತೀಯಾ? ಭೀಮಣ್ಣನ ಹತ್ರ ಹೋಗು, ತಪ್ಪಾಯ್ತು ಅಂತ ಕ್ಷಮೆ ಕೇಳು. ಖಂಡಿತ ನಿನ್ನನ್ನು ಕ್ಷಮಿಸ್ತಾರೆ. ಆಗ ನಿನ್ ಮನ್ಸು ನಿರಾಳಾಗುತ್ತೆ. ಹೌದಮ್ಮ, ನೀವು ನಿಜ ಹೇಳ್ತಿದ್ದೀರಾ. ನಾನು ಈಗಲೇ ಹೋಗಿ ಭೀಮಣ್ಣನ ಹತ್ರ ಕ್ಷಮೆ ಕೇಳಿ ಬರ್ತೀನಿ. ನಂಗೆ ಗೊತ್ತಿದೆ ಭೀಮನ್ ಪ್ರಭಾವ ನಿನ್ಮೇಲೆ ಎಷ್ಟಿದೆ ಅಂದ್ರೆ ಆ ಪ್ರಭಾವ ಫಲ ನೀಡೇ ನೀಡುತ್ತೆ ಅಂತ. ರಮಾ, ಒಳ್ಳೆ ರೀತಿಲಿ ಅರ್ಥ ಮಾಡಿಸಿದ್ರೆ ಜನ ಖಂಡಿತ ಅರ್ಥ ಮಾಡ್ಕೋತಾರೆ. ತಕ್ಷಣಕ್ಕೆ ಅರ್ಥ ಮಾಡ್ಕೊಳ್ದೇ ಇರ್ಬೋದು, ಸ್ವಲ್ಪ ಸಮಯದ ನಂತರ, ಸ್ವಲ್ಪ ದಿನಗಳ ನಂತರ ಖಂಡಿತ ಅರ್ಥ ಮಾಡ್ಕೋತಾರೆ. ಹೌದು, ನಾನು ಖಂಡಿತವಾಗ್ಲೂ ಹೇಳ್ತೀನಿ, ಮೂರ್ತಿ ಮನ್ಸಲ್ಲಿ ನಿಮ್ ಪ್ರಭಾವ ಖಂಡಿತ ಮೂಡಿದೆ. ಅದರಿಂದ ಅವನಿಗೆ ಅರ್ಥ ಆಯ್ತು, ಚಿಟ್ಟೆ ಜೊತೆ ಆಟ ಆಡ್ಬೇಕು ಅನ್ನೋ ಹುಡುಗಿ ಜೊತೆ ನಾನು ಮದ್ವೆ ಆಗ್ಬಾರ್ದು ಅಂತ. ಮತ್ತೆ ಮೂರ್ತಿ ವಿವೇಕವಂತ, ಧೈರ್ಯವಂತ. ನೋಡ್ತಾ ಇರು, ಮುಂದೆ ಬಹಳ ದೊಡ್ಡ ವ್ಯಕ್ತಿಯಾಗಿ ಬೆಳಿತಾನೆ. ನಮ್ಮ ಸಮಾಜಕ್ಕೆ, ನಮ್ಮ ಜಾತಿಗೆ ಆದರ್ಶವಾಗಿ ನಿಲ್ತಾನೆ. ಭೀಮಣ್ಣ, ನನ್ನನ್ನು ಕ್ಷಮಿಸ್ಬಿಡಿ. ನಿಮ್ಮ ದೃಷ್ಟಿಯಲ್ಲಿ ನಾನು ಕೆಟ್ಟವನಾಗ್ಬಿಟ್ಟೆ ಅಲ್ವಾ? ಆಮೇಲೆ ನಾನು ನಿಮ್ಮ ಹತ್ರ ಧನ್ಯವಾದನೂ ಕೇಳಿಲ್ಲ. ಆದರೆ ಧನ್ಯವಾದ ಕೇಳೋಕ್ಕಿಂತ ನಾನು ನಿಮ್ಮ ಹತ್ರ ಕ್ಷಮೆ ಕೇಳಬೇಕಿತ್ತು. ಆದರೆ ನಾನು ಯಾರನ್ನ ಗುರು ಅಂತ ಭಾವಿಸಿದ್ನೋ ಅವ್ರ ಮಾತನ್ನೇ ನಾನು ಕೇಳಿಲ್ಲ. ಅಳ್ಬೇಡ ಮೂರ್ತಿ, ಅಳ್ಬೇಡ. ಭೀಮಣ್ಣ, ನಾನು ಅರ್ಥ ಮಾಡ್ಕೊಂಡಿರ್ಲಿಲ್ಲ. ನಾನು ಯಾರನ್ನ ಗುರು ಅಂತ ನಂಬಿದ್ನೋ, ಆದರ್ಶ ಅಂತ ನಂಬಿದ್ನೋ ಅವ್ರ ಮಾತನ್ನ ಮೊದಲು ನಂಬೇಕಾಗಿತ್ತು.
ಮತ್ತೆ ಅವ್ರ ಮೇಲೆ ವಿಶ್ವಾಸ ಇಡ್ಬೇಕಾಗಿತ್ತು. ಅವರು ಹೇಳ್ತಿರೋದು ನನ್ನ ಒಳ್ಳೇದಕ್ಕೋಸ್ಕರ ಅಂತ. ಆದ್ರೆ ನಾನು ನಿಮ್ಮ ಮಾತನ್ನ ಕೇಳಲೇ ಇಲ್ಲ. ನಾನು ಒಂಚೂರು ಅರ್ಥನೇ ಮಾಡ್ಕೊಂಡಿಲ್ಲ ಭೀಮಣ್ಣ. ನಾನು ಒಂದು ಸಲನಾದ್ರೂ ನಿಮ್ಮ ಮಾತನ್ನ ಕೇಳಬೇಕಿತ್ತು. ಭೀಮಣ್ಣ ಹೇಳ್ತಿರೋದು ನನ್ನ ಒಳ್ಳೇದಕ್ಕೋಸ್ಕರ ಅಂತ. ನಿಮ್ಮ ಮಾತು ಕೇಳಿದಿದ್ರೆ ಇವತ್ತು ಏನೆಲ್ಲ ನಡೀತೋ ಅದನ್ನ ಮುಂಚೆನೆ ನೀವು ನಂಗೆ ಹೇಳ್ತಿದ್ರಿ. ಭೀಮಣ್ಣ, ನನ್ನನ್ನು ಕ್ಷಮಿಸ್ಬಿಡಿ. ನನ್ನಿಂದ ತಪ್ಪಾಗಿದೆ. ನನ್ನಿಂದ ತಪ್ಪಾಗಿದೆ.